ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡೋ ರೈಟ್ಸ್ ನಿಮಗೇನಿದೆ? ಈ ಸತ್ಯಗಳನ್ನ ಮುಚ್ಚಿಡಕ್ಕೆ ನೀವೇ ಕಾರಣ. ನಿಧಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾನ್ ಮಾತಾಡ್ತಿರೋದ್ ಸರಿಯಾಗೇ ಇದ್ದು ದೊಡ್ಡಮ್ಮ. ಸ್ಟಾಪ್ ಇಟ್ ನಿಧಿ. ಬಾಯ್ ಮುಚ್ಕೊಂಡು ಒಳಗ್ ಹೋಗು. ಮಗಳು ಅಂತ ಮುದ್ದಾಗಿ ಸಾಕಿದಕ್ಕೆ ಮಿತಿ ಮೀರಿ ಮಾತಾಡ್ತಿದ್ಯಾ? ಅವಳು ಮಾತಾಡ್ತಿರೋದ್ರಲ್ಲಿ ತಪ್ಪೇನಿದೆ? ಮದುವೆಗೆ ಮುಂಚೆನೆ ಅವರು ತನ್ನ ಮನೆಗೆ ಅವಮಾನ ಮಾಡ್ತಿದ್ರೆ ಯಾವ ಹೆಣ್ಣು ತಾನೇ ಅದನ್ನು ಸಹಿಸ್ಕೊಂಡು ನೋಡ್ಕೊಂಡು ಸುಮ್ಮನಿರ್ತಾಳೆ? ನೋಡಿದ್ರ, ಇಡೀ ಮನೆಯವರೆಲ್ಲ ಸೇರ್ಕೊಂಡು ಮತ್ತೆ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಇವ್ರ ಸಂಬಂಧ ಬೆಳೆಸಿದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಏನೋ ದೊಡ್ಡ ಮನುಷ್ಯರು, ಊರಲ್ಲಿ ದೊಡ್ಡ ಹೆಸರಿದೆ ಅಂತ ಈ ಸಂಬಂಧ ಒಪ್ಕೊಂಡ್ವಿ. ಆದ್ರೆ ಇವ್ರು ಈ ರೀತಿ ನಡ್ಕೋತಾರೆ ಅಂತ ಗೊತ್ತಿರ್ಲಿಲ್ಲ. ಸಾಕು, ನಿಮ್ಮ ಸಹವಾಸ ಸಾಕು. ನಿಮ್ಮ ಸಂಬಂಧ ಅಂತೂ ಬೇಡವೇ ಬೇಡ. ಏನೋ ಮನೆ ಬಾಗ್ಲಿಗೆ ಬಂದು ಬೇಡ್ಕೊಂಡಿದ್ದಕ್ಕೆ ಅಯ್ಯೋ ಪಾಪ ಅಂತ ಒಪ್ಕೊಂಡ್ವಿ. ಈಗ ನೋಡಿದ್ರೆ ದುರಂಕಾರದಲ್ಲಿ ಮಾತಾಡ್ತಾ ಇದ್ದೀರಾ. ನಿಮ್ಮಿಂದ ಕರುಣೆ ಭಿಕ್ಷೆ ನಮಗ್ ಬೇಕಾಗಿಲ್ಲ. ಸಂಬಂಧನ ಮನ್ಸಿಂದ ಪ್ರೀತಿಯಿಂದ ಒಪ್ಕೊಂಡ್ರೆ ನಾನು ಆ ಮನೆಗ್ ಬಂದು ಚೆನ್ನಾಗಿರ್ತೀನಿ. ಅದು ಬಿಟ್ಟು ಈ ರೀತಿ ಕರುಣೆಯಿಂದ ಒಪ್ಕೊಳ್ಳೋದಲ್ಲ. ನನ್ನ ಅಣ್ಣಂದ್ರು ತುಳಸಿ ದೊಡ್ಡಮ್ಮನ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದಾಗ ನೀವು ಇದೇ ತರ ಮದುವೆ ಬೇಡ ಅಂತ ಹೋಗಿದ್ರಿ. ಆಗ ನಾನು ನಿಮ್ ಪರ ನಿಂತಿದ್ದೆ. ಆದ್ರೆ ಇವತ್ತು ನಾನೇ ಹೇಳ್ತಾ ಇದ್ದೀನಿ, ನನಗೆ ನಿಮ್ಮ ಮನೆಗೆ ಸೊಸೆ ಆಗಿ ಬರಕ್ ಒಂಚೂರು ಇಷ್ಟ ಇಲ್ಲ. ನನಗೆ ಈ ಮದುವೆ ಬೇಡ. ನಿಧಿ, ಹಾಗೆಲ್ಲ ಮಾತಾಡಬಾರ್ದು. ನೋಡಿ, ಚಿಕ್ಕ ಹುಡುಗಿ ಏನೂ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡ್ತಾ ಇದ್ದಾಳೆ. ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಕೂತ್ಕೊಳ್ಳಿ, ಸಮಾಧಾನವಾಗಿ ಮಾತಾಡೋಣ. ಮನೇಲಿ ಯಾರಿಗೂ ಮನಸ್ಸು ಸರಿ ಇಲ್ಲ. ಇಂಥ ಟೈಮಲ್ಲಿ ಸಂಬಂಧ ಬೇಡ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ. ನೀವ್ ಯಾರಿಗೂ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದೊಡ್ಡಮ್ಮ. ನನಗೆ ನನ್ನ ಫ್ಯಾಮಿಲಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಜಾಸ್ತಿ ಮಾತಾಡಿ ನಿಮ್ಮನ್ನ ಹರ್ಟ್ ಮಾಡಿದ್ರೆ ಐ ಆಮ್ ವೆರಿ ಸಾರಿ. ಸಂಜಯ್ಗೂ ಸಾರಿ ಹೇಳ್ಬಿಡಿ. ನಿಮ್ಮಂತವ್ರ ಮನೆಗೆ ಸೊಸೆ ಆಗಿ ಬರಕ್ಕೆ ನಂಗೊಂಚೂರು ಇಷ್ಟ ಇಲ್ಲ. ಇದೆಲ್ಲ ಬೇಕಿತ್ತ ನಮಗೆ? ನಡಿ ಹೋಗೋಣ. ನಿಧಿ, ಹುಚ್ಚಿಡ್ತಿದ್ಯಾ ನಿನ್ಗೆ? ಇಲ್ಲ, ಅವಳು ಮಾತಾಡಿ ಸರಿಯಾಗೇ ಇದೆ. ಸಂಬಂಧ ಒಪ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಅವ್ರು ಅಂದಿದ್ನೆಲ್ಲ ಸಹಿಸ್ಕೊಂಡು ಅವ್ರ ಕೈಯೋ ಕಾಲೋ ಹಿಡಿದು ಅವ್ರ ಮನೆಗೆ ಸೊಸೆ ಮಾಡಿಕೊಡೋ ಅಂಥದ್ದು ಏನಿದೆ? ನನ್ನ ಮಗಳು ರಾಜ್ಕುಮಾರಿ ಹಂಗೆ ಬೆಳೆದಿರೋಳು. ಈ ಮನೇಲಿ ಎಲ್ಲರೂ ಪ್ರೀತಿನೂ ಅವಳ ಮೇಲಿದೆ. ಆ ಪ್ರೀತಿ ಮೇಲಿನ ಅಭಿಮಾನದಿಂದ ನನ್ನ ಮಗಳು ಹೀಗೆ ಮಾತಾಡಿದಾಳಷ್ಟೆ. ನಿಜವಾಗ್ಲೂ ಮಗಳೇ, ನಿನಗೆ ನಿನ್ನ ಗುಣಕ್ಕೆ ಲಾಯಕ್ಕಾದ ಸಂಬಂಧ ಇದು ಅಲ್ಲವೇ ಅಲ್ಲ ಬಿಡು. ನಿನಗೆ ಇನ್ನೂ ಚಿನ್ನದಂಥ ಸಂಬಂಧ ಸಿಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.